ಕೊನೆಗೂ ಸಂತೋಷ ಮತ್ತು ಸಂಪತ್ತಿನ ಯೋಗ ಈ ರಾಶಿಯವರಿಗೆ ಬಂದಿದೆ. ಮಾರ್ಚ್ 15ರಿಂದ ಈ 3 ರಾಶಿಯವರಿಗೆ ನಸೀಬಲ್ಲೇ ಅಂದರೆ ಹಣೆ ಬರದಲ್ಲೇ ಇಲ್ಲದಂತಹ ಸುಖ ಮತ್ತು ಸಂಪತ್ತು ಈ ಬಾರಿ ಪ್ರಾಪ್ತಿಯಾಗ್ತಾ ಇದೆ. ಮಾರ್ಚ್ 15ರಿಂದ ನಿಮಗೆ ಸುಖ ಸಂಪತ್ತಿನ ಏನೋ ಒಂದು ಪ್ರಾಪ್ತಿಯಾಗುವಂಥದ್ದು ಇಲ್ಲದೇ ಇದ್ದರೂ ಕೂಡ, ಈ ಟೈಮಲ್ಲಿ ಇಲ್ಲದೇ ಇದ್ದರೂ ಕೂಡ ಈಗ ನಿಮಗೆ ಶುಕ್ರಾದಿತ್ಯ ಯೋಗದಿಂದ ನಿಮ್ಮ ಅದೃಷ್ಟವೇ ಬದಲಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ರೂಪುಗೊಳ್ಳಲಿರುವಂತಹ ಶುಕ್ರಾದಿತ್ಯ ರಾಜಯೋಗ ಕೆಲವು ನಿರ್ದಿಷ್ಟ ರಾಶಿಗಳ ಪಾಲಿಗೆ ಸುವರ್ಣ ಅವಕಾಶವನ್ನು ತರುತ್ತೆ. ಈ ಯೋಗ ವೃತ್ತಿ ಜೀವನ, ಸಾಮಾಜಿಕ ಪ್ರತಿಷ್ಠೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಲಾಭಗಳು ಹಾಗೂ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗ್ತವೆ. ಮಾನವ ಜೀವನದಲ್ಲಿ ಸದಾ ಕಷ್ಟ ಮತ್ತು ಪರಿಶ್ರಮಗಳು ಇದ್ದೇ ಇರುತ್ತೆ. ಆದರೆ ಅದೃಷ್ಟ ಖುಲಾಯಿಸಿ ಶುಭಯೋಗಗಳು ಕೂಡಿ ಬಂದಾಗ ಯಶಸ್ಸಿನ ಉತ್ತುಂಗ ತಲುಪೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂತಹದೇ ಅದೃಷ್ಟದ ಸಂಯೋಜನೆಯೊಂದು ಮಾರ್ಚ್ ತಿಂಗಳಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾವ ರಾಶಿಗಳಿಗೆ ಹಾಗಾದರೆ ಸುವರ್ಣಕಾಲ ಒದಗಿ ಬಂದಿದೆ ಅಂತ ನೋಡೋದಾದರೆ, ಈ ಪ್ರಬಲ ರಾಜಯೋಗ ಅನೇಕ ರಾಶಿಗಳಿಗೆ ವೃತ್ತಿ, ಹಣಕಾಸಿನ ವಿಚಾರದಲ್ಲಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ನಿಜವಾದ ಸುಖವನ್ನು ನೀಡುತ್ತೆ. ನಿಖರವಾಗಿ ಹೇಳಬೇಕು ಅಂತಂದರೆ ಮಾರ್ಚ್ 15ನೇ ತಾರೀಕಿನಿಂದ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಯುತಿಯಾಗತ್ತೆ, ಅಂದರೆ ಸಂಯೋಗ ಆಗತ್ತೆ. ಈ ಸಂಯೋಜನೆ ಶುಕ್ರಾದಿತ್ಯ ರಾಜಯೋಗಕ್ಕೆ ಕಾರಣವಾಗತ್ತೆ. ಈ ರಾಜಯೋಗ ನಿರ್ದಿಷ್ಟವಾಗಿ 3 ರಾಶಿಗಳ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ಯಾವ ರಾಶಿಗಳಿಗೆ ಈ ಸುವರ್ಣ ಕಾಲ ಅಪಾರ ಲಾಭ ತರಲಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಅದಕ್ಕೂ ಮೊದಲು ನೋಡಿ, ಇಲ್ಲಿ ಮಾರ್ಚ್ 15ರಂದು ರಾಜ ಅಂದರೆ ಗ್ರಹಗಳ ರಾಜ ಸೂರ್ಯ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಶುಕ್ರ ಗ್ರಹವು ಈಗಾಗಲೇ ಮೀನರಾಶಿಯಲ್ಲಿ ಉಪಸ್ಥಿತನಿರ್ತಾನೆ. ಸೂರ್ಯನ ಈ ಮೀನರಾಶಿಯ ಸಂಚಾರ ಶುಕ್ರನ ಸಂಯೋಗದೊಂದಿಗೆ ಅತ್ಯಂತ ಶುಭಕರವಾದ ಸಂಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಇದನ್ನು ಶುಕ್ರಾದಿತ್ಯ ರಾಜಯೋಗ ಅಂತ ಕರೆಯಲಾಗುತ್ತೆ. ಈಗ ಇಲ್ಲಿ ಸೂರ್ಯನ ಬಗ್ಗೆ ನೋಡೋದಾದರೆ, ಸೂರ್ಯ ಶಕ್ತಿ, ಆತ್ಮವಿಶ್ವಾಸ, ಸ್ಥಾನಮಾನದ ಪ್ರತಿನಿಧಿಯಾಗಿ ಪರಿಗಣಿಸಲಾಗುತ್ತೆ. ಶುಕ್ರ ಗ್ರಹವು ಸುಖ, ಭೋಗ, ಸಂಪತ್ತು, ಐಷಾರಾಮಿ ಜೀವನವನ್ನು ಪ್ರತಿನಿಧಿಸ್ತಾನೆ. ಈ 2 ಪ್ರಬಲ ಗ್ರಹಗಳ ಯುತಿ ಅನ್ನುವಂಥದ್ದು ಉತ್ತಮ ಕರ್ಮಗಳಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಕೊಡ್ತವೆ. ದೀರ್ಘಕಾಲದ ಪರಿಶ್ರಮಕ್ಕೆ ಈ ಅವಧಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ಯಾರಿಗೆ ಹಾಗಾದರೆ ಈ ಒಂದು ಅದೃಷ್ಟ ಒಲಿದು ಬರ್ತಾ ಇದೆ ಅಂತ ನೋಡೋದಾದರೆ, ಮಿಥುನ ರಾಶಿ. ಮಾರ್ಚ್ 15ರಿಂದ ಶುಕ್ರಾದಿತ್ಯ ರಾಜಯೋಗ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ. ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಬೆಂಬಲ ದೊರೆಯುತ್ತೆ. ವ್ಯವಹಾರ ವಿಸ್ತರಣೆಗೆ ಇದು ಉತ್ತಮ ಸಕಾಲ ಆಗಿದೆ. ಹಾಗೆ ಪಾಲುದಾರಿಕೆಯಲ್ಲಿ ಲಾಭದ ಸಂಕೇತಗಳಿವೆ. ಆರ್ಥಿಕ ಸ್ಥಿತಿ ಸ್ಥಿರಗೊಳ್ಳುತ್ತೆ. ನಿಮ್ಮದು ತಂದೆಯೊಂದಿಗಿನ ಸಂಬಂಧದ ಬಿರುಕುಗಳು ಸುಧಾರಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ತುಲಾರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗ ಪ್ರಯೋಜನಕಾರಿಯಾಗಲಿದೆ. ಸೂರ್ಯ ಮತ್ತು ಶುಕ್ರ ಯುತಿ ಅನ್ನುವಂಥದ್ದು ಈ ತುಲಾರಾಶಿಯವರ ಮೇಲೆ ಪ್ರಬಲ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ. ಅವಿವಾಹಿತರಾಗಿದ್ದರೆ ತುಲಾರಾಶಿಯವರು ಮದುವೆಯ ಪ್ರಸ್ತಾಪಗಳು ಕೂಡಿ ಬರ್ತವೆ, ಉತ್ತಮ ಸಂಬಂಧಗಳು ಕೂಡಿ ಬರ್ತವೆ. ಉದ್ಯಮಿಗಳ ಆದಾಯದಲ್ಲಿ, ತುಲಾರಾಶಿಯ ಉದ್ಯಮಿಗಳಿದ್ದರೆ ಆದಾಯದಲ್ಲಿ ಗಣನೀಯವಾದಂತಹ ಹೆಚ್ಚಳವನ್ನು ನೀವು ಕಾಣಬಹುದು. ಉದ್ಯೋಗ ಬದಲಿಸೋದಕ್ಕೆ, ಅಂದರೆ ಉದ್ಯೋಗ ಮಾಡ್ತಾ ಇರುವಂಥವರು ಉದ್ಯೋಗ ಬದಲಿಸೋದಕ್ಕೆ ಅಥವಾ ಹೊಸ ಅವಕಾಶಗಳು ಬಂದರೆ ನಿಮಗೆ ಅದು ಒಳ್ಳೆ ಕಾಲ. ಇದು ನಿಮಗೆ ಹೊಸ ಅವಕಾಶ ಬಂದರೆ ನೀವು ಸೇರ್ಕೋಬಹುದು. ಆರ್ಥಿಕ ಯೋಜನೆಗಳು ಯಶಸ್ವಿ ಆಗ್ತವೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬಹಳ ಚೆನ್ನಾಗಿದೆ. ಹೂಡಿಕೆ ಮಾಡುವಾಗ ಬುದ್ಧಿವಂತಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಯುತಿ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಲಾಭವನ್ನು ತಂದು ಕೊಡುತ್ತೆ. ಮೀನರಾಶಿಯವರಿಗೆ ಎಲ್ಲಾದರೂ ಅಡೆತಡೆ ಆಗಿದ್ದರೆ ಹಣ ಬರೋದಕ್ಕೆ, ನಿಮಗೆ ಆ ಹಣ ಕೈ ಸೇರುತ್ತೆ, ವಾಪಸ್ ಬರುತ್ತೆ, ಅಥವಾ ಯಾರಿಗಾರು ಕೊಟ್ಟದಿದ್ದರೂ ಕೂಡ ಅದು ಕೂಡ ವಾಪಸ್ ಬರುತ್ತೆ. ಶುಕ್ರಾದಿತ್ಯ ರಾಜಯೋಗದ ಪ್ರಭಾವದಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಅನಿರೀಕ್ಷಿತವಾಗಿ ನಿಮಗೆ ಸಂಬಳ ಹೆಚ್ಚಳ ಆಗುವಂಥದ್ದು, ಸಡನ್ನಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗುವಂಥದ್ದು, ಸಂಬಳ ಹೆಚ್ಚಳ ಆಗುವಂಥದ್ದು, ಹೊಸ ವ್ಯಾಪಾರ ಒಪ್ಪಂದಗಳು ಅಂತಿಮಗೊಂಡು ಒಂದು ಫೈನಲ್ ಸ್ಟೇಜಿಗೆ ಬರುತ್ತೆ. ಅದರಿಂದ ಹೂಡಿಕೆಯಿಂದ ಉತ್ತಮ ಲಾಭ ಗಳಿಸ್ತೀರಿ. ಕೌಟುಂಬಿಕ ಸಂತೋಷ ಮನೆ ಮಾಡುತ್ತೆ. ಗೌರವ ಕೂಡ ನಿಮಗೆ ಸಮಾಜದಲ್ಲಿ ವೃದ್ಧಿಯಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.